ರೇಡಿಯೋ ಸಿದ್ಧಾರ್ಥದ ಪ್ರಿಯ ಕೇಳುಗರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೆಯದಾಗಿ ಎಲ್ಲರಿಗೂ ಪತ್ರಿಕಾ ದಿನದ ಶುಭಾಶಯಗಳು. ಮುದ್ರಣ ಮಾಧ್ಯಮದಿಂದ ವಿದ್ಯುನ್ಮಾನ ಮಾಧ್ಯಮದವರೆಗೆ ಪತ್ರಿಕೋದ್ಯಮದಲ್ಲಿ ಆದ ಬದಲಾವಣೆ ಕುರಿತು ಚರ್ಚೆ ಅವಲೋಕನವನ್ನು ನಡೆಸಲಿಕ್ಕೆ ನಮ್ಮ ರೇಡಿಯೋ ಸಿದ್ಧಾರ್ಥಕ್ಕೆ ವಿಶೇಷಾನ್ವಿತ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಈ ದಿನ .comನ ಜಿಲ್ಲಾ ವರದಿಗಾರರಾದ ಚಂದನ್ ರವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಸರ್. ಧನ್ಯವಾದಗಳು. ಹಾಗೂ ಮೊದಲನೇದಾಗಿ ನಿಮಗೂ ಕೂಡ ಪತ್ರಿಕಾ ದಿನದ ಶುಭಾಶಯಗಳು ಸರ್. ದೇಶ ಮುಕ್ತ ಮಾರುಕಟ್ಟೆಗೆ ತೆರೆದುಕೊಂಡ ಬಳಿಕ ಪತ್ರಿಕಾ ರಂಗ ವಾಣಿಜ್ಯ ಉದ್ದೇಶಗಳಿಂದಾಗಿ ಪತ್ರಿಕೋದ್ಯಮವಾಗಿ ವಿಭಿನ್ನ ಕವಲುದಾರಿಯಲ್ಲಿ ಸಾಗುತ್ತಿದೆ. ಅದೇ ರೀತಿ ಪ್ರಾದೇಶಿಕವಾರು ಪತ್ರಿಕೋದ್ಯಮ ಕೂಡ ಏಳು ಬೀಳುಗಳ ನಡುವೆ ಸಾಗಿದೆ. ಆರಂಭ ಪತ್ರಿಕೋದ್ಯಮದ ಆಶಯಗಳು ಮತ್ತು ಮೌಲ್ಯಗಳು ಮಾರುಕಟ್ಟೆಯ ದಾಳಿಗೆ ಸಿಕ್ಕಿ ನರಳುತ್ತಿವೆ. ಆರಂಭದಲ್ಲಿ ಪತ್ರಕರ್ತರು ಅನುಸರಿಸುತ್ತಿದ್ದ ಪತ್ರಿಕಾ ಸಿದ್ಧಾಂತ ನೀತಿ ತತ್ವಗಳೆಲ್ಲವೂ ಸತ್ವ ಕಳೆದುಕೊಳ್ಳುತ್ತಿವೆ. ಸಂಪಾದಕೀಯದ ಜಾಗದಲ್ಲಿ ಜಾಹೀರಾತು ಬಂದು ಕೂತಿದೆ. ಜಾಹೀರಾತುಗಳಿಗೆ ಮೀಸಲಿಟ್ಟ ಜಾಗದಲ್ಲಿ ಸುದ್ದಿಗಳು ಪ್ರಕಟವಾಗುತ್ತಿವೆ. ಸುದ್ದಿ ಮೌಲ್ಯ, ಖಚಿತತೆ, ವಿಶ್ವಾಸಾರ್ಹತೆ, ಸ್ಪಷ್ಟತೆ ಇಲ್ಲದೆ ಸ್ವಾತಂತ್ರ್ಯ ನಂತರದ ಆಶಯಗಳು ಮಾಯವಾಗತೊಡಗಿವೆ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಜುಲೈ 1ರಂದು ರಾಜ್ಯದಲ್ಲಿ ಪತ್ರಿಕಾ ದಿನ ಆಚರಿಸಲಾಗ್ತಾ ಇದೆ. ಕನ್ನಡ ಪತ್ರಿಕೋದ್ಯಮದ ಪತ್ರಿಕೆಗಳು, ಪತ್ರಕರ್ತರ ನೋವು ನಲಿವುಗಳ ಕುರಿತು ಹಾಗೂ ಮುದ್ರಣ ಮಾಧ್ಯಮದಿಂದ ವಿದ್ಯುನ್ಮಾನ ಮಾಧ್ಯಮದವರೆಗೆ ಪತ್ರಿಕೋದ್ಯಮದಲ್ಲಿ ಆದ ಬದಲಾವಣೆಯ ಕುರಿತು ಈ ಒಂದು ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿರುವಂತಹ ವಿಶೇಷಾನ್ವಿತ ವ್ಯಕ್ತಿಗಳು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮೊದಲನೇದಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಮೊದಲನೇದಾಗಿ ಎಲ್ಲ ಪ್ರಿಯ ಕೇಳುಗರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಅರ್ಮನ್ ಮೋಗ್ಲಿಂಗ್ ಅವರು ಕನ್ನಡದಲ್ಲಿ ಮೊದಲನೇ ಬಾರಿಗೆ ಮಂಗಳೂರು ಸಮಾಚಾರ ಅನ್ನೋ ಒಂದು ಪತ್ರಿಕೆಯನ್ನು ಆರಂಭಿಸಿರು. ಅಲ್ಲಿಂದ ಕನ್ನಡದ ಪತ್ರಿಕೋದ್ಯಮದ ಇತಿಹಾಸವನ್ನು ನಾವು ಗುರುತಿಸ್ತೇವೆ. ಅದು ಕಲ್ಲಚ್ಚಿನ ಒಂದು ಮುದ್ರಣ ಪತ್ರಿಕೆಯಿಂದ ಹಿಡಿದು ಇಂದು ಡಿಜಿಟಲ್ ಯುಗದವರೆಗೂ ಬಂದಿದ್ದೇವೆ. ಕ್ಷಣಾರ್ಧದಲ್ಲಿ ಎಲ್ಲಿಯಾದರೂ ಕುಳಿತು ಸುದ್ದಿಯನ್ನು ಹಾಕುವಂಥದ್ದು, ಎಲ್ಲಾದರೂ ಕ್ಷಣಾರ್ಧದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಾದರೂ ಕೂಡ ಸುದ್ದಿಯನ್ನು ಓದುವಂಥ ಒಂದು ಅತ್ಯಂತ ಆಧುನಿಕ ಯುಗದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಈಗಿರುವಾಗ ಮಾಧ್ಯಮದ ಕ್ಷೇತ್ರದಲ್ಲಿ ಆದಂಥ ಬದಲಾವಣೆಗಳು ಮತ್ತು ಪತ್ರಿಕಾ ಮಾಧ್ಯಮ ಕ್ಷೇತ್ರದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಷ್ಟೇ ಚೆನ್ನಾಗಿ ಉಳಿದಿದೆಯಾ? ನಮ್ಮ ಭಾರತದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಮಾಧ್ಯಮ ಅನ್ನೋಂಥದ್ದು ತುಂಬ ಪರಿಣಾಮಕಾರಿಯಾಗಿ ಬಳಕೆ ಆಗಿರುವಂಥದ್ದು. ಮಹಾತ್ಮ ಗಾಂಧಿ, ಡಾಕ್ಟರ್ B.R. ಅಂಬೇಡ್ಕರ್ ಇಂಥವರೆಲ್ಲರೂ ಕೂಡ ಪತ್ರಿಕೆಯನ್ನು ನಡೆಸೋ ಮೂಲಕ ಜನಾಭಿಪ್ರಾಯವನ್ನು ರೂಪಿಸಿ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಇಂದು ಕೂಡ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಉಳಿವಿಗೆ, ಸಂವಿಧಾನದ ಆಶಯ ಉಳಿಸೋ ನಿಟ್ಟಿನಲ್ಲಿ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಮಾಧ್ಯಮಗಳು ಯಾವೆಲ್ಲ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಬೋದು ಮತ್ತು ಜನಸಾಮಾನ್ಯರು ಮಾಧ್ಯಮದ ಜೊತೆ ಯಾವ ರೀತಿಯಲ್ಲಿ ಪಾಲ್ಗೊಳ್ಳುವಿಕೆ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇಂದು ಪತ್ರಿಕಾ ದಿನಾಚರಣೆಯಲ್ಲಿ ಅವಲೋಕಿಸೋದು ಮತ್ತು ಆ ಕುರಿತು ಚರ್ಚೆ ಮಾಡೋದು, ಜನಸಾಮಾನ್ಯರು ಕೂಡ ಮಾಧ್ಯಮದಲ್ಲಿ ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ತುಂಬ ಮಹತ್ವದ್ದಾಗಿದೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದು ಚರ್ಚೆ ಮಾಡ್ತಿರೋದಕ್ಕೆ ತುಂಬ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಿದ್ಧಾರ್ಥ ರೇಡಿಯೋದ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಖಂಡಿತ ಸರ್, ನೀವು ಕೂಡ ಒಂದು ಅತ್ಯುತ್ತಮವಾದ ಮಾಹಿತಿಯನ್ನು ತಿಳಿಸಿದ್ರಿ. ಹಾಗೆ ಇಂದು ಮಾಧ್ಯಮದ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಮಾಧ್ಯಮಗಳು ಇವೆ. ಹಲವು ಬದಲಾವಣೆ ಮತ್ತು ತಿರುವುಗಳನ್ನು ಕಂಡಿದೆ. ಪತ್ರಿಕೋದ್ಯಮದ ರೀತಿ ಸ್ವರೂಪ ಬದಲಾಗಿದೆ. ಮುದ್ರಣ ಮಾಧ್ಯಮದ ಜಾಗವನ್ನು ಬಹುಪಾಲು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಿವೆ ಎನ್ನುವುದು ಈ ವೇಳೆಯಲ್ಲಿ ಆನ್ಲೈನ್ ಮಾಧ್ಯಮಗಳು ಇವೆರಡನ್ನು ಆಕ್ರಮಿಸಿಕೊಳ್ತಾ ಇದೆ. ತಂತ್ರಜ್ಞಾನದ ಆವಿಷ್ಕಾರದ ಮತ್ತು ಬಳಕೆಯಿಂದಾಗಿ ಬೆರಳ ತುದಿಯಲ್ಲೇ ಮಾಧ್ಯಮದ ಅನುಭವ ಸಿಗುವ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳು ಕೂಡ ಸುದ್ದಿಗಳನ್ನು ಸೆಕೆಂಡ್ಗೂ ಕೂಡ ಪ್ರಸರಿಸ್ತಾ ಇದೆ. ಇಂದು ಬೆಳಗ್ಗೆ ಎದ್ದು ಕಾಫಿ ಕಪ್ನೊಂದಿಗೆ ಸುದ್ದಿ ಪತ್ರಿಕೆಗಳನ್ನು ಹಿಡಿದು ಕೂರುವ ಕಾಲ ಬದಲಾಗ್ತಾ ಇದೆ. ಬಹುಪಾಲು ಮಂದಿ ಪತ್ರಿಕೆಗಳನ್ನು ಹಿಡಿದುಕೊಂಡು ಕೂರುವುದಿಲ್ಲ. ಕೈಯಲ್ಲಿ ಸ್ಮಾರ್ಟ್ಫೋನು ಹಿಡಿದು ಜಗತ್ತಿನಾದ್ಯಂತ ನಡೆಯುವ ಸಮಾಚಾರ, ಚಿತ್ರ, ದೃಶ್ಯ ವೈಭವಗಳನ್ನು ಅಂಗೈನಲ್ಲೇ ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಪತ್ರಿಕೆಗಳನ್ನು ಹಿಡಿದುಕೊಂಡು ಓದುವವರು ಇದ್ದಾರೆ ಎನ್ನುವುದಕ್ಕೆ ಇಂದಿನ ಪತ್ರಿಕೆಗಳು ಉಳಿದಿರುವುದು ಅವುಗಳ ವಿಶ್ವಾಸಾರ್ಹ ಕಾಯಿಕ ಕಾರಣ ಎನ್ನಬಹುದು. ಪತ್ರಿಕೆಗಳು ಓದುವುದರಿಂದ ಆಗುವ ಹಿತಾನುಭವ ಆನ್ಲೈನ್ ಮಾಧ್ಯಮಗಳಲ್ಲಿ ವೀಕ್ಷಣೆಯಿಂದ ಸಿಗಲಾರದು ಎಂದು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಹಾಗೆ ಈ ಒಂದು ಪತ್ರಿಕಾ ದಿನದ ಏನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಅದರ ಹಿನ್ನೆಲೆಯನ್ನು ನಮಗೆ ಎಲ್ಲರಿಗೂ ಸೂಕ್ತವಾಗಿ ಪರಿಚಯಿಸಲಿದ್ದಾರೆ ನಮ್ಮ ಸಹಪಾಠಿ ಅನುಷಾ ಅವರು. ಮುದ್ರಣ ಕಲೆ ಜಗತ್ತಿನ ಎಲ್ಲ ದೇಶಗಳನ್ನು ಹತ್ತಿರಕ್ಕೆ ತಂದಿದೆ ಹಾಗೂ ಪರಿಚಯಿಸಿಕೊಟ್ಟಿದೆ. ಮೊದಲು ಪುಸ್ತಕಗಳು, ನಂತರ ನಿಯತಕಾಲಿಕೆಗಳು ಹಾಗೂ ದಿನಪತ್ರಿಕೆಗಳು ಜ್ಞಾನದ ಪ್ರಸರಣ ಆರಂಭಿಸುವುದರೊಂದಿಗೆ ಪತ್ರಿಕಾ ರಂಗದ ಪುಟ ತೆರೆದುಕೊಂಡಿದೆ. ಜರ್ಮನಿಯ ಜಾನ್ ಗುಟೆನ್ಬರ್ಗ್ 1440ರಲ್ಲಿ ಎರಕವೊಯ್ದ ಅಚ್ಚುಮೊಳೆ ತಯಾರಿಸಿ
ಪವಿತ್ರ ಗ್ರಂಥವಾದ ದಿ ಬೈಬಲ್ ಅನ್ನು ದಪ್ಪನೆಯ ಹಾಳೆಯ ಮೇಲೆ ಮುದ್ರಿಸಿದಾಗ ಅದೊಂದು ಕ್ರಾಂತಿಕಾರಕ ಆವಿಷ್ಕಾರವಾಗಿತ್ತು. ಅದೇ ರೀತಿ ಭಾರತದಲ್ಲಿ ಮುಕ್ತ ಮತ್ತು ಸ್ವತಂತ್ರ ಪತ್ರಿಕಾ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯಲು ಪ್ರತಿ ವರ್ಷ ನವೆಂಬರ್ 16ರಂದು ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತದೆ. 1780ರಲ್ಲಿ ಕಲ್ಕತ್ತಾದ ಜನರಲ್ ಅಡ್ವರ್ಟೈಸರ್ ಆಗಿದ್ದ ದಿ ಬೆಂಗಾಲ್ ಗೆಜೆಟ್ ಬಿಡುಗಡೆ ಮಾಡಿದ ಜೇಮ್ಸ್ ಅಗಸ್ಟಸ್ ಹಿಕಿ ಅವರಿಗೆ ಭಾರತದ ಮೊದಲ ವೃತ್ತಪತ್ರಿಕೆ ಪ್ರಾರಂಭಿಸಿದ ಗೌರವ ಸಲ್ಲುತ್ತದೆ. ಜೇಮ್ಸ್ ಅಗಸ್ಟಸ್ ಹಿಕಿಯನ್ನು ಭಾರತೀಯ ಪತ್ರಿಕೋದ್ಯಮದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಇದೇ ರೀತಿ ಜರ್ಮನ್ನ ಮತಪ್ರಚಾರಕ ರೆವರೆಂಡ್ ಹೆರ್ಮನ್ ಮೊಂಗ್ಲಿಂಗ್ ಕನ್ನಡ ಪತ್ರಿಕೋದ್ಯಮದ ಮೂಲ ಪುರುಷ ಎಂದು ಕರೆಯಲಾಗುತ್ತದೆ. ಈತ ಆರಂಭಿಸಿದ ಮಂಗಳೂರ ಸಮಾಚಾರ ಕನ್ನಡದ ಮೊದಲ ಪತ್ರಿಕೆಯಾಗಿದೆ. ಮೊಂಗ್ಲಿಂಗ್ ಹುಬ್ಬಳ್ಳಿ ಹಾಗೂ ಗದಗದಲ್ಲಿಯೂ ಕೆಲವು ಕಾಲ ಕಾರ್ಯನಿರ್ವಹಿಸುತ್ತಿದ್ದ. ಆಗ ಆ ಭಾಗವು ಧಾರವಾಡ ಜಿಲ್ಲೆಗೆ ಸೇರಿತ್ತು. ಮೊಂಗ್ಲಿಂಗ್ ಧಾರವಾಡ ಜಿಲ್ಲೆಯಿಂದ ಮಂಗಳೂರಿಗೆ ಬಂದು 1838ರಿಂದ 1852ರವರೆಗೆ ಸೇವೆ ಸಲ್ಲಿಸಿದ. ಆ ಅವಧಿಯಲ್ಲಿ ಆತ ಕೈಗೊಂಡ ಪ್ರಮುಖ ನಿರ್ಧಾರವೆಂದರೆ ಪತ್ರಿಕೆಯೊಂದನ್ನು ಪ್ರಕಟಿಸಿ ಜನರಿಗೆ ಮಾಹಿತಿ ಒದಗಿಸುವುದು. 1843ರ ಜುಲೈ 1ರಂದು ಮಂಗಳೂರ ಸಮಾಚಾರ ಎಂಬ ಪತ್ರಿಕೆಯನ್ನು ಹೊರತಂದ. ಇದು ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಸಹಕಾರಿಯಾಗಿತ್ತು. ಆದ್ದರಿಂದ ಇಂದು ಜುಲೈ 1ರಂದು ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತಾ ಇದೆ ಸರ್. ಜರ್ಮನಿಯ ಜಾನ್ ಗುಟೆನ್ಬರ್ಗ್ 1840ರಲ್ಲೇ ಎರಕವೊಯ್ದ ಅಚ್ಚುಮೊಳೆಗಳಿಂದ ಪತ್ರಿಕೆಗಳನ್ನು ಮುದ್ರಣ ಮಾಡಿ ಅವುಗಳನ್ನು ಪ್ರಸರಣ ಮಾಡುತ್ತಿದ್ದ. ಆ ಕಾಲಕ್ಕೂ ಇದೀಗ ಡಿಜಿಟಲ್ ಯುಗದಲ್ಲಿ ಇದ್ದೇವೆ. ಇವಾಗಿನ ಕಾಲಕ್ಕೂ ಮಾಧ್ಯಮ ಕ್ಷೇತ್ರದ ಬದಲಾವಣೆಯನ್ನು ಯಾವ ರೀತಿ ಅವಲೋಕನ ಮಾಡ್ಬೋದು ಸರ್? ನಾನು ಆಗಲೇ ಹೇಳಿದೆ, ಮೊದಲಿಗೆ ಹರ್ಮನ್ ಮೊಗ್ಲಿಂಗ್ ಕನ್ನಡದ ಮಾಧ್ಯಮ ಕ್ಷೇತ್ರದ ಪಿತಾಮಹ ಅಥವಾ ಮಾಧ್ಯಮದ ಪಿತಾಮಹ ಅನ್ನುವಂತಹ ಹರ್ಮನ್ ಮೊಗ್ಲಿಂಗ್ ಅವರ ಹೆಸರಿನಲ್ಲಿ ಮತ್ತು ಮಂಗಳೂರು ಸಮಾಚಾರದ ಪತ್ರಿಕೆ ಹೆಸರಿನಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಿಂದೆ ಏನು ಕಲ್ಲಿನ ಅಚ್ಚಿನ ಮಳೆಗಳಿಂದ ಮುದ್ರಣ ಆಗಿ ಪತ್ರಿಕೆಗಳನ್ನ ಪ್ರಸಾರ ಮಾಡ್ತಿದ್ರು. ಅಂದರೆ ಅಂದು ಓದುಗರ ಸಂಖ್ಯೆಯೂ ತುಂಬ ಕಡಿಮೆ ಇತ್ತು. ಭಾರತದಲ್ಲಿ ಅವತ್ತು ಸ್ವತಂತ್ರ ಪೂರ್ವದಲ್ಲಿ ವಿದ್ಯಾವಂತರ ಸಂಖ್ಯೆಯೂ ತುಂಬ ಕಡಿಮೆ ಇತ್ತು. ಯಾರೋ ಒಂದು ವರ್ಗದವರು ಅದನ್ನು ಓದ್ತಿದ್ರು, ಆ ರೀತಿಯಾಗಿ ಆಗ್ತಿತ್ತು. ಅದು ಪತ್ರಿಕೆಗಳು ದಿನಮಾನಗಳು ಕಳೆದಂತೆ ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರಾದೇಶಿಕ ಭಾಷೆಯಲ್ಲಿ ಮತ್ತು ಈ ಪತ್ರಿಕೆಯ ಮಹತ್ವದಿಂದ ಎಲ್ಲ ಕಡೆಯೂ ಕೂಡ ಪತ್ರಿಕೆಗಳು ಅತಿ ಹೆಚ್ಚು ಜನಪ್ರಿಯತೆಗೆ ಬಂದು, ಪತ್ರಿಕೆ ಅಂದರೆ ಒಂದು ರೀತಿಯಾಗಿ ಜನರು ಒಂದು ರೀತಿ ಅವ್ರನ್ನ ನಿಷ್ಪಕ್ಷಪಾತವಾಗಿ ನೋಡ್ತಿದ್ರು. ಅದೊಂದು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋ ನಿಟ್ಟಿನಲ್ಲಿ ಈ ಥರದ್ದೆಲ್ಲ ಮಾಡ್ತಿದ್ರು. ಆದರೆ ಮಾಧ್ಯಮ ಕ್ಷೇತ್ರ ಅವತ್ತು ಮುದ್ರಣದಿಂದ ಹಿಡಿದು ನೆಕ್ಸ್ಟು ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಬಂದರು. ಎಲೆಕ್ಟ್ರಾನಿಕ್ ಮೀಡಿಯಾ ಆದಮೇಲೆ ಮುಂದೆ ಡಿಜಿಟಲ್ ಮಾಧ್ಯಮ ಬಂದಿದೆ ಈಗ. ಅಂದರೆ ಒಂದು ಪತ್ರಿಕೆಗೆ ಒಂದು ದಿವಸದ ಅಷ್ಟೇ ಜೀವಾವಧಿ ಇರುತ್ತೆ. ಇವತ್ತು ಮುದ್ರಣ ಆಯಿತು ಅಂದರೆ ನಾಳೆ ನಾವು ಓದ್ಬೋದು, ಅದು ಮುಗಿತದೆ. ನಂತರ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆ ಕ್ಷಣಕ್ಕಷ್ಟೇ ಅದು ಇದಾಗಿರುತ್ತೆ, ಆ ಕ್ಷಣಕ್ಕಷ್ಟೇ ಸುದ್ದಿಗಳನ್ನ ನೋಡಿ ಹೋಗೋವಂಥದ್ದು ಇರುತ್ತೆ. ನಂತರ ಮುಂದೆ ಡಿಜಿಟಲ್ ಮಾಧ್ಯಮಕ್ಕೆ ಬಂದಿದ್ದೀವಿ, ಮತ್ತು ಅದರ ಮುಂದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇವೆ. ಡಿಜಿಟಲ್ ಮಾಧ್ಯಮದಲ್ಲಿ ಅಲ್ಲಿ ಓದುವುದಕ್ಕೆ ವೆಬ್ಸೈಟ್ಗಳಿದ್ದಾವೆ, ಕೇಳುವುದಕ್ಕೆ ಪಾಡ್ಕಾಸ್ಟ್ಗಳಿದ್ದಾವೆ, ಮತ್ತು ನೋಡೋದಕ್ಕೆ ಅಲ್ಲಿ ವೀಡಿಯೋಸ್ ಕೂಡ ನೋಡ್ಬೋದು. ಅಂದರೆ ಓದೋದು ಮತ್ತು ನೋಡುವುದು ಮತ್ತು ಕೇಳಿಸಿಕೊಳ್ಳುವುದು, ಈ ಅಷ್ಟು ಆಪ್ಷನ್ಗಳು ಕೂಡ, ಅಂದರೆ ಆಯ್ಕೆಗಳು ಕೂಡ ಡಿಜಿಟಲ್ ಮಾಧ್ಯಮದಲ್ಲಿ ಇವತ್ತು ಸಿಗ್ತಾ ಇದೆ. ಅಂದರೆ ಡಿಜಿಟಲ್ ಈ ಏನು ಪತ್ರಿಕೆ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳಲಿಕ್ಕೆ, ಸುದ್ದಿಗಳನ್ನ ಬರೆಯೋದಕ್ಕೆ ಒಂದು ದಿವಸದ ಸಮಯ ಇರ್ತಿತ್ತು. ಅದನ್ನು ಸುದ್ದಿಗಳನ್ನು ತಗೊಂಬಂದು ಅದನ್ನು ಅಸತ್ಯತೆಗಳನ್ನ ಪರಿಶೀಲಿಸಿ ಸುದ್ದಿಗಳನ್ನ ಪ್ರಕಟಿಸ್ತಿದ್ರು. ಆ ಮೂಲಕ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ಳಲಿಕ್ಕೆ, ವಿಶ್ವಾಸಾರ್ಹತೆಯನ್ನು ಕಾಪಾಡ್ಕೊಳ್ಳಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ರು. ಹಾಗೆ ಟಿ ವಿಯಲ್ಲಿ ಬಂದಾಗ ಆ ಕ್ಷಣಕ್ಕೆ ಸುದ್ದಿಗಳನ್ನು ಕೊಡಬೇಕಾಗಿರೋದ್ರಿಂದ ಅದಕ್ಕೆ 1 ಗಂಟೆ, ಅರ್ಧ ಗಂಟೆ ಈ ಥರ ಸಮಯ ಇರ್ತಿತ್ತು. ಆದರೆ ಡಿಜಿಟಲ್ ಮೀಡಿಯಾದಲ್ಲಿ ಇವತ್ತು ಏನಾಗಿದೆ ಅಂದರೆ ಆ ಕ್ಷಣಕ್ಕೆ ಸುದ್ದಿಗಳನ್ನ ಕೊಡಬೇಕಾಗಿರುತ್ತೆ. ಆ ಕ್ಷಣಕ್ಕೆ ಆ ಸುದ್ದಿಯ ವಿಶ್ವಾಸಾರ್ಹತೆಯನ್ನು ನಾವು ಪರಿಶೀಲಿಸುವಂಥ ಒಂದು ಸವಾಲು ಈ ಡಿಜಿಟಲ್ ಮಾಧ್ಯಮದಲ್ಲಿ ಇವತ್ತು ನಮ್ಮ ಮುಂದೆ ಇದೆ. ಇದರ ನಡುವೆ ಇಷ್ಟು ಬದಲಾವಣೆಗಳಾಗಿದ್ದಾವೆ. ಅಂದರೆ ನಾವು ಹಿಂದೆ ಕೇವಲ ಯಾರು ಓದುಗ ವರ್ಗ ಒಂದಿತ್ತು, ಬರೆಯೋ ಒಂದು ವರ್ಗ ಇತ್ತು, ಅಷ್ಟಕ್ಕೆ ಮಾತ್ರ ಮಾಧ್ಯಮಗಳು ಈಗೆಲ್ಲ ಸೀಮಿತ ಆಗಿತ್ತು. ಆದರೆ ಇವತ್ತು ಮಾಧ್ಯಮ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಂಡಿದೆ, ತಮ್ಮ ವ್ಯಾಖ್ಯಾನಗಳನ್ನ ಬದಲಿಸ್ಕೊಂಡಿದೆ. ಮತ್ತು ಮಾಧ್ಯಮ ಅನ್ನುವಂಥದ್ದು ಕೇವಲ ಅದು
ಒಂದು ಇದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇದು ಜನಸಾಮಾನ್ಯರು ಎಲ್ಲರೂ ಕೂಡ ಪಾಲ್ಗೊಳ್ಳೋದಕ್ಕೆ ಇವತ್ತು ಮುಕ್ತ ಅವಕಾಶ ಇದೆ. ಇವತ್ತು ನಾಗರಿಕ ಪತ್ರಕರ್ತರು, ಸಿಟಿಜನ್ ಜರ್ನಲಿಸ್ಟ್ ಅನ್ನುವಂಥ ಒಂದು ಹೊಸ ಇದೆಲ್ಲ ಉಟ್ಕೊಂಡಿದ್ದಾವೆ. ಜನರು ಕೂಡ ಪತ್ರಕರ್ತರಾಗ್ಬೋದು. ಅವರ ಸಾಮಾಜಿಕ ಮಾಧ್ಯಮಗಳನ್ನೇ ತಮ್ಮ ಅಭಿವ್ಯಕ್ತಿ ಮಾಧ್ಯಮದ ಒಂದು ಭಾಗವನ್ನಾಗಿ ಬಳಸ್ಕೊಳ್ಬೋದು ಅನ್ನುವಂಥ ಆಯ್ಕೆಗಳು ಬಂದಿವೆ. ಇದರ ನಡುವೆ ಸುಳ್ಳು ಸುದ್ದಿಗಳನ್ನ ಹೆಚ್ಚುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡೋವಂಥದ್ದು ಮತ್ತು ಅವಕಾಶವಾದಿತನ ಈ ಥರದ್ದು ಮಾಧ್ಯಮದಲ್ಲಿ ತುಂಬ ವಿಜೃಂಭಿಸ್ತಾ ಇದ್ದಾವೆ. ಅಂದರೆ ಈ ಭಾರತ ದೇಶದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಯಾವೆಲ್ಲ ನಾಯಕರು ಒಂದು ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಂಡು ಈ ದೇಶದ ಜನರನ್ನು ಸ್ವತಂತ್ರ ಹೋರಾಟಕ್ಕೆ ಒಂದು ಒಕ್ಕೂಡಿಸಿದ್ರು, ಅದು ಮುಂದೆ ಸಂವಿಧಾನ ಬಂದಂಥ ನಂತರ, ಭಾರತಕ್ಕೆ ಸ್ವತಂತ್ರ ಬಂದ ನಂತರ, ಈ ದೇಶದ ಸ್ವತಂತ್ರ ಬಂದ ನಂತರ ಹೇಗಿತ್ತು ಭಾರತ ಅಂದರೆ, ಒಂದು ಕಡೆ ಕಗ್ಗಾಡು, ಬೆಟ್ಟ ಗುಡ್ಡ, ಇದು ಒಂದು ಕಡೆ, ಇನ್ನೊಂದು ಮೆಟ್ರೋಪಾಲಿಟನ್ ಸಿಟಿಗಳು, ಈ ರೀತಿ ಇತ್ತು. ಭಾರತ ಒಂದು ವೈವಿಧ್ಯಮಯ ದೇಶ ಆಗಿತ್ತು. ಈ ನಡುವೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ವಿಸ್ತರಣೆ ಮಾಡಲಿಕ್ಕೆ ಮತ್ತು ಸಂವಿಧಾನದ ಆಶಯಗಳನ್ನ ಈಡೇರಿಸಲಿಕ್ಕೆ ಈ ದೇಶದ ಸಾಮಾನ್ಯ ಜನರು ಕೂಡ ನೆಮ್ಮದಿಯಿಂದ, ಸ್ವಾಭಿಮಾನದಿಂದ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಮಾಧ್ಯಮಗಳು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾವೆ. ಈ ದೇಶದಲ್ಲಿ ವಿರೋಧ ಪಕ್ಷಗಳಾಗಿ ಕೆಲಸ ಮಾಡಿದ್ದಾವೆ. ಆದರೆ ಕಳೆದ ಒಂದು 10 ವರ್ಷದಿಂದ ಮಾಧ್ಯಮಗಳು ಯಾವ ರೀತಿ ಆಗಿದ್ದಾವೆ ಅಂದರೆ, ಮಾಧ್ಯಮಗಳು ಒಂದು ರೀತಿ ಮಡಿಲ ಮಾಧ್ಯಮಗಳಾಗಿದ್ದಾವೆ. ಒಂದು ರೀತಿ ಅವು ಯಾವ ರೀತಿ ಅಂದರೆ, ಮಾಧ್ಯಮಗಳು ವರದಿಗಳನ್ನೆಲ್ಲ ಯಾವ ರೀತಿ ಮಾಡ್ತಾರೆ ಅಂದರೆ, ಈ ದೇಶದಲ್ಲಿ ಯಾರೋ ಒಬ್ಬರ ಅಭಿಪ್ರಾಯವನ್ನು ಇಡೀ ಸಮಾಜದ ಅಭಿಪ್ರಾಯ ಅಂತೇಳಿ ರೂಪಿಸೋಂಥ, ಕೃತಕ ಅಭಿಪ್ರಾಯಗಳನ್ನ ರೂಪಿಸೋಂಥ, ಕೃತಕ ನ್ಯೂಟ್ರಾಲಿಟಿಯನ್ನು ಇಟ್ಕೊಂಡ್ರಂಥ ಸಂದರ್ಭದಲ್ಲಿದ್ದೀವಿ. ಕರ್ನಾಟಕದಲ್ಲಿ 1900 ಅಂದರೆ 70ರ ದಶಕದಿಂದ ಈಚೆ ಲಂಕೇಶ್ ಅವರು ಅವರ ಲಂಕೇಶ್ ಪತ್ರಿಕೆಯನ್ನು ಪ್ರಾರಂಭಿಸಿ ಇಡೀ ಕರ್ನಾಟಕದಲ್ಲಿ ಒಂದು ಚಿಂತನ ವಲಯವನ್ನೇ ಒಂದು ಪ್ರಭಾವಿಸಿ ಕಟ್ಟಿದಂಥದ್ದು ಇಲ್ಲಿ ಇತಿಹಾಸ ಇದೆ. ಅಂದರೆ ಮಾಧ್ಯಮ ಈ ರೀತಿಯಾಗಿ ಬದಲಾವಣೆ ಆಗ್ತಾ ಬಂದಿದೆ. ಅಂದರೆ ಯಾವ ಮಾಧ್ಯಮ ಜನಪರವಾಗಿ ಮತ್ತು ಸರ್ಕಾರದ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಮತ್ತು ಮಾಧ್ಯಮವನ್ನು ಆರಂಭ ಮಾಡುವಂಥವ್ರು ಧ್ಯೇಯ, ಉದ್ದೇಶ ಮತ್ತು ಸಿದ್ಧಾಂತಗಳನ್ನ ಇಟ್ಕೊಂಡು ಮಾಧ್ಯಮ ಸಂಸ್ಥೆಗಳನ್ನ ಆರಂಭಿಸ್ತಿದ್ರು. ಆದರೆ ಇವತ್ತು ಆ ರೀತಿ ಆಗ್ತಾ ಇಲ್ಲ. ಹೀಗೆ ತಂತ್ರಜ್ಞಾನದಿಂದ ವಿಚಾರಗಳಿಂದ ಹಿಡಿದು ಮಾಧ್ಯಮಗಳ ನಿಲುವಿನವರೆಗೂ ಕೂಡ ಆಮೂಲಾಗ್ರ ಬದಲಾವಣೆಗಳಾಗಿದ್ದಾವೆ. ಅದು ಈ ದೇಶದಲ್ಲಿ ಇಂದು ಗೋಧಿ ಮೀಡಿಯಾ ಅನ್ನೋವಂಥ ಪದವಿ ಸೃಷ್ಟಿಯಾಗಿದೆ. ಅಂದರೆ ಸರ್ಕಾರದ ಪರವಾಗೇ ತುತ್ತೂರಿಯಾಗಿ ಮಾಧ್ಯಮಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆ ಗೋಧಿ ಮೀಡಿಯಾ ಅಂತಾರೆ. ಮಾಧ್ಯಮಗಳು ಈ ದೇಶದ ಕಾವಲು ನಾಯಿಗಳು ಅಂತೇಳಿ ಕರಿತಿದ್ರು. ಪ್ರಜಾಪ್ರಭುತ್ವ 4ನೇ ಅಂಗ ಆಗಿರ್ತಕ್ಕಂಥ ಮಾಧ್ಯಮ ಕಾವಲು ನಾಯಿ ಅಂತ ಕರಿತಿದ್ರು. ಅದು ನಂತರ ಅದು ಕಾವಲು ನಾಯಿ ಅಲ್ಲ, ಅದು ಸಾಕು ನಾಯಿ ಆಗಿದೆ ಅನ್ನೋವಂಥ ಟೀಕೆ ಬಂತು. ಇವತ್ತು ಮಾಧ್ಯಮವನ್ನು ಸಾಕು ನಾಯಲ್ಲ, ಅದು ಬೇಟೆ ನಾಯಿಯಾಗಿ ಪರಿವರ್ತನೆ ಆಗಿದೆ. ಹಂಟಿಂಗ್ ಡಾಗ್ ಅಂಥೇಳಿ ಇವತ್ತು ಎಲ್ಲರೂ ಆ ಥರ ಒಂದು ಅಭಿಪ್ರಾಯ ಸೃಷ್ಟಿಯಾಗ್ತಿದೆ. ಆದರೆ ಮಾಧ್ಯಮದಲ್ಲಿ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳಲಿಕ್ಕೆ ಹಲವು ಸವಾಲುಗಳಿದ್ದಾವೆ. ಅದನ್ನು ಮೆಟ್ಟು ನಿಂತು ಇಂದಿಗೂ ಕೂಡ ಜನಪರವಾಗಿ ಮತ್ತು ಈ ದೇಶದ ಸಂವಿಧಾನದ ಆಶಯವನ್ನು ಈಡೇರಿಸೋ ನಿಟ್ಟಿನಲ್ಲಿ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿ ವಿಸ್ತರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ, ತಮ್ಮ ಇತಿಮಿತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹಲವು ಮಾಧ್ಯಮ ಸಂಸ್ಥೆಗಳು, ವೆಬ್ಸೈಟ್ಗಳು, ಜಾಲತಾಣಗಳು ಇವತ್ತು ಕೆಲಸ ಮಾಡ್ತಾಯಿದ್ದಾವೆ. ಹೀಗೆ ಹರ್ಮನ್ ಮೋಗ್ಲಿಂಗಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅವಲೋಕಿಸಿದರೆ ಮಾಧ್ಯಮದಲ್ಲಿ ಹಲವು ಬದಲಾವಣೆಗಳನ್ನು ಆಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಸುದ್ದಿಗಳನ್ನು ಬರೆಯುವಂಥ ರೀತಿಯಲ್ಲೂ ಕೂಡ ತುಂಬ ಬದಲಾವಣೆ ಆಗಿದ್ದಾವೆ. ಜನರಿಗೆ ಇವತ್ತು ವಿಶ್ವಾಸಾರ್ಹತೆಯ ಮಾಧ್ಯಮಗಳು ಬೇಕಾಗಿದೆ. ಆದರೆ ಆ ವಿಶ್ವಾಸಾರ್ಹತೆಯ ಸುದ್ದಿಗಳನ್ನು ಕೊಡುವಂತಹ ಒಂದು ಸೈದ್ಧಾಂತಿಕವಾದಂತಹ ಒಂದು ಬದ್ಧತೆ ಇವೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಬರಬೇಕಾಗುತ್ತೆ. ಈ ಕಾರ್ಪೊರೇಟ್ ಕೈಗೆ ಇವತ್ತು ಮಾಧ್ಯಮಗಳೆಲ್ಲ ಹೋಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಜನಮಾಲೀಕತ್ವದ ಮಾಧ್ಯಮಗಳು ಬರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಸಮಾಜದ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ತಲೆ ಕೆಡಿಸ್ಕೊಳ್ಳೋ ಅಂಥ ಅಗತ್ಯತೆ ಇದೆ. ಆ ನಿಟ್ಟಿನಲ್ಲಿ ಪರ್ಯಾಯ ಮಾಧ್ಯಮಗಳನ್ನು ಕಟ್ಟುವಂಥದ್ದು ಮತ್ತು ಪರ್ಯಾಯವಾಗಿ ಜನರನ್ನು ತಲುಪುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಮಾಧ್ಯಮ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಹಾಗಾಗಿ ಯಾವ ಮಾಧ್ಯಮದ ಈ 4ನೇ ಅಂಗ ಅಂತ ನಾವು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತೇಳಿ ಮಾಧ್ಯಮ ಕರಿತಾ ಇದ್ವೋ, ಅದು ಇವತ್ತು ಬೇಟೆ ನಾಯಿಯಾಗಿ ಪರಿವರ್ತನೆ ಆಗ್ತಿದೆ ಅಂತ ಅಂದಾಗ ಇದು ಪ್ರಜಾಪ್ರಭುತ್ವಕ್ಕೆ ಬಂದಂಥ ಒಂದು ಅಪಾಯ ಅಂತ ಅನಿಸುತ್ತೆ. ಇದು ಈ ದೇಶದಲ್ಲಿ ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಂಡ್ರಂತ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋಂಥ ವಿಷಯ ಆಗಿದೆ. ಹಾಗಾಗಿ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಈ ರೀತಿಯ ಚರ್ಚೆಗಳು ಅತಿ ಹೆಚ್ಚು ಆಗಬೇಕು ಅಂತ ನನಗನ್ಸುತ್ತೆ.
ಧನ್ಯವಾದಗಳು ಸರ್. ಮಾಧ್ಯಮದ ವ್ಯಾಪ್ತಿಯಿಂದ ಹಿಡಿದು ಅದರ ಹಲವು ಮಜಲುಗಳ ಕುರಿತು ತುಂಬ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಂತರ ಈ ಒಂದು ಪತ್ರಿಕಾ ದಿನದ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ಬೇಕಾಗಿ ಶೋಭಾ ಅಭಿಲಾಷ್ ಅವರನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ಅಭಿವ್ಯಕ್ತಿ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನು ಆಚರಿಸುವ ದಿನವೆನ್ನಬಹುದು. ಈ ಹಕ್ಕನ್ನು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಲ್ಲಿ ಪ್ರತಿಪಾದಿಸಲಾಗಿದೆ. ಇದು ಪ್ರತಿಯೊಬ್ಬರಿಗೂ ಅಭಿಪ್ರಾಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿದೆ. ಈ ಹಕ್ಕು ಯಾವುದೇ ಹಸ್ತಕ್ಷೇಪವಿಲ್ಲದೆ, ಎಲ್ಲೇ ಗಡಿಗಳನ್ನು ಲೆಕ್ಕಿಸದೆ ಅಭಿಪ್ರಾಯಗಳನ್ನು ಹೊಂದಲು ಮತ್ತು ಯಾವುದೇ ಮಾಧ್ಯಮದ ಮೂಲಕ ಮಾಹಿತಿ ಮತ್ತು ವಿಚಾರಗಳನ್ನು ಹುಡುಕುವ, ಸ್ವೀಕರಿಸುವ ಮತ್ತು ನೀಡುವ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವು ಯಾವುದೇ ಪ್ರಜಾಪ್ರಭುತ್ವದ ಮೂಲಾಧಾರವಾಗಿದೆ ಮತ್ತು ಸರ್ಕಾರಗಳು ಜವಾಬ್ದಾರರಾಗಿರುವುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಪತ್ರಿಕಾ ಪ್ರಮುಖ ಕಾವಲುಗಾರರಾಗಿದ್ದಾರೆ. ಆದರೆ ಇಂದು ಕೂಡ ಅನೇಕ ಭಾಗಗಳಲ್ಲಿ ಪತ್ರಕರ್ತರು ತಮ್ಮ ಕೆಲಸವನ್ನು ಸರಳವಾಗಿ ಮಾಡುವುದಕ್ಕಾಗಿ ಬೆದರಿಕೆ ಮತ್ತು ಹಿಂಸೆಯನ್ನು ಎದುರಿಸುತ್ತಾರೆ. ವಾಕ್ ಸ್ವಾತಂತ್ರ್ಯಕ್ಕಾಗಿ ಧೈರ್ಯದಿಂದ ಹೋರಾಡುತ್ತಿರುವ ಪತ್ರಕರ್ತರು ಪರಸ್ಪರ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಸಂಕಲ್ಪ ತೊಡಬೇಕಾಗಿದೆ. ಆಡಳಿತ ಯಂತ್ರಗಳು ಪತ್ರಿಕೋದ್ಯಮ ಮತ್ತು ಪತ್ರಕರ್ತರ ಹಿತಾಸಕ್ತಿ ಕಾಯುವ ಕಾಯಕ ಮಾಡಬೇಕಾಗಿದೆ. ಆಗ ಮಾತ್ರ ಸಮಾಜದ 4ನೇ ಆಧಾರ ಸ್ತಂಭಕ್ಕೆ ಬೆಲೆ, ಗೌರವ ಬಂದಂತಾಗುತ್ತದೆ ಸರ್. ಪ್ರಜಾಪ್ರಭುತ್ವ ಉಳಿಸೋ ನಿಟ್ಟಿನಲ್ಲಿ ಮಾಧ್ಯಮಗಳ ಪಾತ್ರ ಏನು ಸರ್? ಈ ದೇಶದಲ್ಲಿ ಸ್ವತಂತ್ರ ಬಂದಾಗಿನಿಂದ, ಅಂದರೆ ಸಂವಿಧಾನ ಜಾರಿಯಾದಾಗಿನಿಂದ ಇಲ್ಲಿವರೆಗೂ ಕೂಡ ಮಾಧ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತಲೇ ಆಗಿದೆ. ಸಂವಿಧಾನದ 19ನೇ ವಿಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೇಳುತ್ತೆ. ಆ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ವಿಶೇಷವಾದಂಥ ಅವಕಾಶವನ್ನೇ ಬಳಸ್ಕೊಂಡು ಮಾಧ್ಯಮಗಳು ಈ ದೇಶದಲ್ಲಿ ತುಂಬ ಕೆಲಸಗಳನ್ನ ಮಾಡಿದೆ. ಈ ದೇಶ ಇಷ್ಟು ಅಭಿವೃದ್ಧಿ ಆಗಿದೆ ಅಂದರೆ ಅದಕ್ಕೆ ಮಾಧ್ಯಮಗಳ ಕೊಡುಗೆಯೂ ಕೂಡ ತುಂಬ ಹೆಚ್ಚಾಗಿದೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವಿಸ್ತರಣೆ ಆಗೋದಕ್ಕೆ ಮಾಧ್ಯಮಗಳು ಮಹತ್ವದ ಪಾತ್ರವನ್ನು ವಹಿಸಿದ್ದಾವೆ. ಜನಸಾಮಾನ್ಯರು ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅತಿ ಹೆಚ್ಚು ಕೆಲಸವನ್ನು ಮಾಡಿದ್ದಾವೆ. ಅಂದರೆ ಮಾಧ್ಯಮಗಳು ಯಾವತ್ತಿಗೂ ಕೂಡ ನಿಷ್ಪಕ್ಷಪಾತವಾಗಿರಬೇಕು ಮತ್ತು ಆಳುವ ಸರ್ಕಾರದ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು. ಸರ್ಕಾರಗಳು ಮಾಡುವಂಥ ನೀತಿ ನಿರೂಪಣೆಗಳು ಜನಪರವಾಗಿದ್ದಾವ, ನಿಜಕ್ಕೂ ಕೂಡ ಜನರು ಏನನ್ನು ಯೋಚನೆ ಮಾಡ್ತಿದ್ದಾರೆ ಅದನ್ನು ಮುಖ್ಯವಾಹಿನಿಯಲ್ಲಿ ಚರ್ಚೆ ಮಾಡಿ ಜನಾಭಿಪ್ರಾಯವನ್ನು ರೂಪಿಸುವಂತಹ, ಸರ್ಕಾರದ ವೈಫಲ್ಯಗಳನ್ನು ಪ್ರಶ್ನಿಸುವಂಥ ಕೆಲಸವನ್ನು ಮಾಧ್ಯಮಗಳು ನಿರಂತರವಾಗಿ ಮಾಡಬೇಕು. ಅದು ಯಾವ ರೀತಿ ಮಟ್ಟಿಗೆ ಮಾಧ್ಯಮಗಳು ಮಾಡಿದೆ ಅಂದರೆ, ಹಿಂದೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ಅಂದು ಮಾಧ್ಯಮಗಳು ತನ್ನ ಸಂಪಾದಕೀಯ ಪುಟಗಳನ್ನ ಖಾಲಿ ಬಿಟ್ಟು, ಪತ್ರಿಕೆಗಳ ಮುಖಪುಟಗಳನ್ನ ಖಾಲಿ ಬಿಟ್ಟು ಪ್ರತಿರೋಧವನ್ನು ಒಡ್ಡುವಂತಹ ಒಂದು ಧೈರ್ಯವನ್ನು ತೋರಿದ್ದು. ಅಂದರೆ ಮಾಧ್ಯಮದ ಶಕ್ತಿ ಎಂಥದ್ದು, ನಾವು ಎಂದಿಗೂ ಕೂಡ ಜನಪರ ಅನ್ನುವಂತಹ ಒಂದು ಸಂದೇಶವನ್ನು ಅವರು ಅದನ್ನು ಹೇಳುವಂಥ ಕೆಲಸ ಮಾಡಿದರು. ಆದರೆ ಇಂದು ಜನನಾಯಕರಾಗಿರೋವಂಥವ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪ್ರಶ್ನೆಗೆ ಉತ್ತರವನ್ನು ಕೊಡಲಾರುವಂತಹ ಸ್ಥಿತಿಲಿ ನಾವು ನಿರ್ಮಾಣ ಆಗಿದ್ದೀವಿ. ಸುದ್ದಿಗೋಷ್ಠಿಗಳನ್ನ ಮಾಡದೆ, ಜನಗಳ ಪ್ರಶ್ನೆಗೆ ಎದುರಾಗದೆ ಇರೋವಂತಹ ಒಂದು ಸ್ಥಿತಿನಲ್ಲಿ ನಾವೆಲ್ಲ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಕೆಲಸ ಏನಾಗಿರಬೇಕಾಗಿತ್ತು, ಮಾಧ್ಯಮಗಳು ಏನು ಮಾಡಬೇಕು ಮುಖ್ಯವಾಗಿ ಅನ್ನೋಂಥ ಪ್ರಶ್ನೆಗಳನ್ನ ಕೇಳ್ಕೊಂಡಾಗ ಇಂದು ಮಾಧ್ಯಮಗಳ ಸ್ಥಿತಿಗಳು ಏನಾಗಿದೆ ಅಂದರೆ, ಅವೆಲ್ಲವೂ ಕೂಡ ಕಾರ್ಪೊರೇಟ್ ಜಗತ್ತಿನ ಕೈಗೆ ಮಾಧ್ಯಮಗಳು ತನ್ನನ್ನು ತಾನು ಸರೆಂಡರ್ ಮಾಡ್ಕೊಂಡಿದ್ದಾವೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜಾಗದಲ್ಲಿ ಉದ್ಯಮಗಳ ರೀತಿಯಲ್ಲಿ ಕೆಲಸಗಳಾಗ್ತಿದ್ದಾವೆ. ಅಂದರೆ ಈ ದೇಶದಲ್ಲಿ ಏನು 75 ವರ್ಷಗಳಲ್ಲಿ ಈ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥ, ವಿಸ್ತರಿಸುವಂಥ ಕೆಲಸವನ್ನು ಈ ಮಾಧ್ಯಮ ರಂಗ ಮಾಡಿತ್ತು, ಅದು ಕಳೆದ 10 ವರ್ಷದಲ್ಲಿ ಸಡಿಲಾಗುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಯಾಕೆ ಈ ರೀತಿ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಅಂದರೆ ಮಾಧ್ಯಮ ಅಂದರೆ ಯಾವ ರೀತಿ ಕೃತಕ ನ್ಯೂಟ್ರಾಲಿಟಿಯನ್ನು ಕಟ್ಟಿ ನಾವೊಂದು ನ್ಯೂಟ್ರಾಲಿಟಿಲಿ ಇರಬೇಕು ಅನ್ನೋ ಥರ ಹೇಳ್ತಾರೆ. ಆದರೆ ನಿಜಕ್ಕೂ ಕೂಡ ಇವತ್ತು ಪಕ್ಷಪಾತಿ ಮಾಧ್ಯಮಗಳು ಬೇಕಾಗಿದೆ. ದುರ್ಬಲ ಪರವಾದ ಪಕ್ಷಪಾತಿಗಳು, ಈ ದೇಶದ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಇವರ ಪಕ್ಷಪಾತಿ ಮಾಧ್ಯಮಗಳು ಇವತ್ತು ಬೇಕಾಗಿದೆ. ಮಾಧ್ಯಮಗಳಲ್ಲಿ ಎಲ್ಲ ಜಾತಿಯ, ಧರ್ಮದ, ಸಮುದಾಯದ ವ್ಯಕ್ತಿಗಳಿಗೂ ಕೂಡ ಪ್ರಾಧಾನ್ಯತೆ ಸಿಗಬೇಕಾಗಿದೆ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸಿನ ಪತ್ರಿಕೋದ್ಯಮ ಅನ್ನುವಂಥದ್ದೇನಿದೆ, ಅವರು ಈ ದೇಶದಲ್ಲಿ ಅಸ್ಪೃಶ್ಯರು, ಹಿಂದುಳಿದ ವರ್ಗದವರು, ಮಹಿಳೆಯರು, ಈ ಥರ ಎಲ್ಲರೂ ಕೂಡ
ಎಲ್ಲ ಮಾಧ್ಯಮ ಕ್ಷೇತ್ರದ ಎಲ್ಲ ಸ್ಥಾನಗಳಲ್ಲೂ ಕೂಡ ಅವ್ರು ಇರಬೇಕು, ಅವರ ಪ್ರಾಧಾನ್ಯತೆ ಇರಬೇಕು, ಪ್ರತಿನಿಧಿತ್ವ ಇರಬೇಕು ಅಂತ ಆಶೆ ವ್ಯಕ್ತಪಡಿಸಿದರು. ಆದರೆ ಇವರೆಲ್ಲರ ಪ್ರಾಧಾನ್ಯತೆ ಇಲ್ದಲೆ, ಅವರೆಲ್ಲರ ಪ್ರತಿನಿಧಿತ್ವ ಇಲ್ದಲೆ ಯಾವ ರೀತಿ ಇವತ್ತು ಪೂರ್ವಗ್ರಹಗಳಾಗ್ತಿದ್ದಾವೆ ಸುದ್ದಿಗಳಲ್ಲಿ, ಮತ್ತು ಇವರೆಲ್ಲರೂ ಕೂಡ ಪೂರ್ವಗ್ರಹ ಸುದ್ದಿಗಳು ಮತ್ತು ಪೂರ್ವಗ್ರಹ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಅದರಿಂದ ದ್ವೇಷ, ಸುಳ್ಳು ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದರಿಂದ ಮುಕ್ತಿ ಆಗಬೇಕು. ಇದರಿಂದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥ ನಾವೇನಾದರೂ ಕೆಲಸಗಳನ್ನ ನಾವು ಮಾಡಬೇಕು ಅಂದರೆ ನಾವು ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಬೇಕು. ಮುಖ್ಯವಾಗಿ ಇವತ್ತು ಏನು ಈ ಕೃತಕ ಸೃಷ್ಟಿ ಮಾಡೋವಂಥ ಈ ಮುಖ್ಯವಾಹಿನಿ ಮಾಧ್ಯಮಗಳಿದ್ದಾವೆ, ಅಂದರೆ ಮುಖ್ಯವಾಹಿನಿ ಮಾಧ್ಯಮ ಅನ್ನೋಂಥವ್ರು ಯಾರು? ಈ ದೇಶದ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರು, ದಲಿತರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ರೈತರು ಇವರ ವಿರುದ್ಧವಾಗಿ ನಿಂತಿರೋವಂಥವ್ರು ನಾವು ಮುಖ್ಯವಾಹಿನಿ ಅಂತ ಹೇಳಿ ಹೇಳ್ಕೊಂತಿದ್ದಾರೆ. ಆದರೆ ನಾವು ಈ ಎಲ್ಲರ ಪರವಾಗಿರ್ತಕ್ಕಂಥ, ಈ ಎಲ್ಲರ ಪರವಾಗಿ ಯೋಚನೆ ಮಾಡುವಂಥವ್ರು ನಾವು ಮುಖ್ಯವಾಹಿನಿ ಅಂತ ಹೇಳುವಂಥ ಧೈರ್ಯವನ್ನು ಮಾಡಬೇಕು. ಜನರ ನಿಜ ಅಭಿಪ್ರಾಯವನ್ನು ಮುಖ್ಯವಾಹಿನಿಯಲ್ಲಿ ನಾವು ಚರ್ಚೆ ಮಾಡಬೇಕು. ಏನು ಜನಪ್ರಿಯವಾಗಿರ್ತಕ್ಕಂಥ ಮಾಧ್ಯಮದ ಒಂದು ಪರಿಕಲ್ಪನೆ ಇದೆ, ಅದನ್ನು ಮೀರಿ ಹೊಸ ರೀತಿಯ ಮಾಧ್ಯಮಗಳನ್ನು, ಒಂದು ಮಾಧ್ಯಮ ಆಂದೋಲನವನ್ನು ಕರ್ನಾಟಕದಲ್ಲಿರ್ಬೋದು ಮತ್ತು ದೇಶದಲ್ಲಿರ್ಬೋದು ಕಟ್ಟಿದಾಗ ನಾವು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂಥದ್ದು, ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ವಿಸ್ತರಣೆ ಮಾಡುವಂಥದ್ದು ಮತ್ತು ಈ ಸಂವಿಧಾನದ ಆಶಯವನ್ನು ಮತ್ತಷ್ಟು ಬಲಗೊಳಿಸುವಂತಹ ಕೆಲಸವನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಹಂಗಾಗಿ ಇದು ಮಾಧ್ಯಮದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳುವಂಗೆ ಮುಖ್ಯ ಆಗಬೇಕು. ಎಲ್ಲ ಜಾತಿ, ಧರ್ಮ, ಮತದವರು ಕೂಡ, ಎಲ್ಲ ಲಿಂಗ ಭೇದಗಳಿಲ್ಲದೆ ಎಲ್ಲರೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಪ್ರಾಧಾನ್ಯತೆ ಮತ್ತು ಪ್ರತಿನಿಧಿತ್ವ ಸಿಗಬೇಕು. ಆಗ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದು ಮತ್ತು ವಿಸ್ತರಿಸುವಂಥ ಕೆಲಸವನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಸರ್, ಮಾಧ್ಯಮದ ಬಗ್ಗೆ ಹಿಂದೆ ಇದ್ದಂತಹ ಪರಿಕಲ್ಪನೆಯೇ ಬೇರೆ. ಪ್ರಸ್ತುತವಾಗಿ ಮಾಧ್ಯಮಗಳಂತ ಅಂದರೆ ಜನಸಾಮಾನ್ಯರ ಮನಸ್ಸಲ್ಲಿ ಮೂಡುವಂತಹ ಭಾವನೆಯೇ ಬೇರೆ ಆಗಿಬಿಟ್ಟಿದೆ. ಈಗ ಅಂತಹ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಒಂದು ಪತ್ರಿಕೆಗಳು ಇದೆ ಅಂತಲೂ ಹೇಳ್ಬೋದು. ನಂತರ ಇದೀಗ ಪತ್ರಿಕೋದ್ಯಮದ ಇಕ್ಕಟ್ಟು ಬಿಕ್ಕಟ್ಟುಗಳ ಸ್ಥಿತಿಯನ್ನು ನಮಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮೊಹಮ್ಮದ್ ಬೇಗ್ರವರು ಹಾಗೂ ಅವರ ಸಹಪಾಠಿಗಳಾದ ಶಾಯಿಕ್ ಮತ್ತು ಚಿದಾನಂದಪ್ಪ. ಅವರಿಂದ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳ್ತೇನೆ. ಇಕ್ಕಟ್ಟು ಬಿಕ್ಕಟ್ಟುಗಳ ಸ್ಥಿತಿಯಲ್ಲಿ ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭವೆನಿಸಿದ ಮಾಧ್ಯಮ ಕ್ಷೇತ್ರ ಇಂದು ಅನೇಕ ಇಕ್ಕಟ್ಟು ಬಿಕ್ಕಟ್ಟುಗಳ ಸ್ಥಿತಿಯಲ್ಲಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶ ಸಮಾಜ ಸೇವೆಯೇ ಧ್ಯೇಯ, ಆದರ್ಶ, ಜನಜಾಗೃತಿಯ ಉದ್ದೇಶಗಳನ್ನಿಟ್ಟುಕೊಂಡು ವಸ್ತುನಿಷ್ಠ ಸುದ್ದಿ ಬರಹಗಳ ಮೂಲಕ ವೃತ್ತಿ ಧರ್ಮಕ್ಕೆ ಬದ್ಧತೆ ಸಾರಿದ್ದ ಪತ್ರಿಕಾ ಕ್ಷೇತ್ರ ಸ್ವಾತಂತ್ರ್ಯ ನಂತರ ಬೇರೆ ಉದ್ಯಮಗಳಂತೆ ಇದು ಒಂದು ಉದ್ಯಮವಾಗಿ ಬೆಳೆದು ವಿಭಿನ್ನ ನೆಲಗಟ್ಟುಗಳ ಹಾದಿಯಲ್ಲಿ ಸಾಗುತ್ತಿದೆ. ವಾಣಿಜ್ಯ ಉದ್ಯಮವಾಗಿ ರೂಪ ಪಡೆದ ನಂತರ ಮಾಧ್ಯಮ ಸಂಸ್ಥೆಯೊಳಗಿನ ಕಾರ್ಯಚಟುವಟಿಕೆಗಳು, ವ್ಯವಸ್ಥೆಗಳು ಬದಲಾಗಿವೆ. ಸ್ವಪ್ರೇರಿತ ಸಂಪಾದಕೀಯ ನಿಲುವುಗಳಲ್ಲಿ ಅನೇಕ ವ್ಯತ್ಯಾಸಗಳಾಗಿವೆ. ನಿರ್ದಿಷ್ಟ ನೀತಿ ಸಿದ್ಧಾಂತಗಳಿಂದ ಬದ್ಧರಾಗಲೇಬೇಕೆಂಬ ಕಟ್ಟುಪಾಡುಗಳೇನಿಲ್ಲ. ಜಾಹೀರಾತು ಮತ್ತು ಸಂಪಾದಕೀಯ ವಿಭಾಗಗಳ ನಡುವಿನ ಬಹಳ ದಪ್ಪನಾಗಿದ್ದ ಬಾರ್ಡರ್ ಗೆರೆ ಅಳಿಸಿ ಹೋಗುವ ಮಟ್ಟಕ್ಕೆ ಮಾಧ್ಯಮ ಮುಟ್ಟಿದೆ ಎಂದರೆ ತಪ್ಪಾಗಲಾರದು. ಜಾಹೀರಾತು ಮತ್ತು ಸುದ್ದಿಗಳ ನಡುವಿನ ವ್ಯತ್ಯಾಸದಲ್ಲಿ ಅಷ್ಟೇನು ಬದಲಾವಣೆಗಳನ್ನು ಕಾಣಲು ಸಾಧ್ಯವಿಲ್ಲ. ಲೇಖನ, ನುಡಿ, ಚಿತ್ರ ಮುಂತಾದ ಯಾವುದೂ ಸೃಜನಾತ್ಮಕ ಬರವಣಿಗೆ ಇದೆ ಎಂಬುದು ತಕ್ಷಣಕ್ಕೆ ಗೊತ್ತಾಗದಷ್ಟು ಪತ್ರಿಕಾ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಮಾಧ್ಯಮ ಕ್ಷೇತ್ರದಲ್ಲಿ ಇಂತಹ ಬದಲಾವಣೆಗಳನ್ನು ಕಾಣಲು ಮತ್ತು ವ್ಯತ್ಯಾಸಗಳಾಗುವುದಕ್ಕೆ ಅನೇಕ ಕಾರಣಗಳಿವೆ ಎಂಬುದನ್ನು ಒಪ್ಪಲೇಬೇಕು. ಹೆಚ್ಚುತ್ತಿರುವ ಮುದ್ರಣ ಕಾಗದದ ಬೆಲೆ, ಗಗನಕ್ಕೇರುತ್ತಿರುವ ಮುದ್ರಣ ವೆಚ್ಚ, ಮಾರುಕಟ್ಟೆಯಲ್ಲಿನ ಪೈಪೋಟಿ ಮತ್ತು ಜಾಹೀರಾತು ದರ ಸಮರಗಳಿಂದ ಪತ್ರಿಕಾ ಮಾಲೀಕರು ಅನಿವಾರ್ಯವಾಗಿ ತಮ್ಮ ಸಂಪಾದಕೀಯ ನಿಲುವುಗಳನ್ನು ಬದಲಾಯಿಸಿಕೊಂಡು ಜಾಹೀರಾತುದಾರರನ್ನು ವಿಪರೀತವಾಗಿ ಅವಲಂಬಿಸಬೇಕಾಗಿದೆ. ಈ ವಾತಾವರಣವನ್ನು ಬಳಸಿಕೊಂಡು ಜಾಹೀರಾತು ನೀಡುವ ಉದ್ಯಮಗಳು ಅಥವಾ ಸಂಸ್ಥೆಗಳು ಮಾಧ್ಯಮದ ಮೇಲಿನ ಹಿಡಿತವನ್ನು ಬಿಗಿಗೊಳಿಸುತ್ತಿರುವುದನ್ನು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಇದರಿಂದಾಗಿ ಪತ್ರಿಕಾ ರಂಗವನ್ನು ಸದಾ ಉದ್ಯಮಿಗಳು ಮತ್ತು ಸರ್ಕಾರಗಳು ತಮ್ಮ ಹಂಗಿನಲ್ಲಿರುವಂತೆ ಮಾಡುತ್ತಿವೆ. ನಾಲ್ಕು ದಿಕ್ಕುಗಳಿಂದಲೂ ಸುದ್ದಿ ಸಂಗ್ರಹ ಮಾಡುವ ಪತ್ರಕರ್ತನಿಗೆ ಅದೇ ದಿಕ್ಕುಗಳಿಂದ ಇರಿಸು ಮುರುಸು ಶುರುವಾಗಿದೆ. ಭ್ರಷ್ಟ, ದೇಶದ್ರೋಹಿ, ಸಮಾಜ ಕಂಟಕ, ಸ್ವಾರ್ಥಿ, ಅಪ್ರಾಮಾಣಿಕ, ಲೂಟಿಕೋರ, ವ್ಯಾಪಾರಗಾರ ಇತ್ಯಾದಿ ಟೀಕೆಗಳು ಜನಸಾಮಾನ್ಯರ ವಲಯದಲ್ಲಿ ವ್ಯಾಪಕವಾಗಿವೆ. ಎಲ್ಲ ಪತ್ರಕರ್ತರು ಇಂತಹ ಟೀಕೆಗಳಿಗೆ ಕಾರಣಕರ್ತರಲ್ಲದಿದ್ದರೂ ಕೆಲವು ಮಂದಿ ಪತ್ರಕರ್ತರು ಮಾಡುವ ಕೆಟ್ಟ ಕೆಲಸಗಳಿಗೆ ಇಡೀ ಮಾಧ್ಯಮ ಕ್ಷೇತ್ರ ಟೀಕೆ, ನಿಂದನೆ, ಆರೋಪಗಳನ್ನು ಸಹಿಸಿಕೊಳ್ಳಬೇಕಾದ ದುಸ್ಥಿತಿ ತಲುಪಿದೆ. ಎಲ್ಲ ವೃತ್ತಿ
ವೃತ್ತಿಗಳಲ್ಲಿ ಇರುವಂತೆ ಪತ್ರಿಕಾ ವೃತ್ತಿಯಲ್ಲೂ ಒಂದಷ್ಟು ಲೋಪದೋಷಗಳು ಸಹಜವಾಗಿದ್ದರೂ ಟೆಲಿವಿಷನ್ ಕ್ಷೇತ್ರದಲ್ಲಿ ಅಸಡ್ಡೆ, ಅನೀತಿ ಮತ್ತು ಕರ್ತವ್ಯ ಲೋಪಗಳು ಮೆರೆಮೀರುವಷ್ಟು ಬೆಳೆದಿದೆ. ನಿಷ್ಠಾವಂತ ಪ್ರಾಮಾಣಿಕ ಪತ್ರಕರ್ತರು ದೂರ ಸರಿಯುತ್ತಿದ್ದರೆ ಶೋಕಿಲಾಲರು ಪೋಸ್ಟ್ಗಳು ಹಾಕಿ ಪೋಸು ಕೊಡುವ ಪತ್ರಕರ್ತರು ಹೆಚ್ಚಾಗಿದ್ದಾರೆ. ಟಿವಿ ವಾಹಿನಿಗಳು ಆರ್ಭಟದ ಬಳಿಕ ಮಾಧ್ಯಮ ಕ್ಷೇತ್ರದಲ್ಲಿ ಅಪಾಯಕಾರಿ ಬೆಳವಣಿಗೆಗಳು ಹೆಚ್ಚಾಗಿ ನಡೆಯುತ್ತಿವೆ ಎಂಬ ಸಾರ್ವಜನಿಕ ಆರೋಪವನ್ನು ತಳ್ಳಿ ಹಾಕಲಾಗದು. ಮಾಧ್ಯಮ ರಂಗದಲ್ಲಿರುವ ಬಹುತೇಕ ಮಂದಿಗೆ ತಾವು ಬರೆದಿರುವ ವರದಿ, ಸುದ್ದಿ ವಿಶ್ಲೇಷಣೆ, ಲೇಖನ ಸರಿಯಾಗಿ ನಿಖರವಾಗಿ ಇರಬೇಕು ಎಂದು ಕೂಡ ವಾದಿಸಿಕೊಳ್ಳುವ ಮನೋಭಾವ ಬೆಳೆಸಿಕೊಂಡವರ ಸಂಖ್ಯೆ ಹೆಚ್ಚಾಗಿದೆ. ತಮ್ಮ ದಾಟಿ ಚಿಂತನೆಯೇ ಸರಿ ಎಂಬ ಹಠಮಾರಿ ಧೋರಣೆ ಇನ್ನೊಂದು ಆಘಾತಕಾರಿ ಬೆಳವಣಿಗೆಯಾಗಿದೆ. ಎಳೆ ಲಿಂಬೆಕಾಯಿಗಳಿಗಿಂತಲೂ ಸೃಜನಶೀಲ ಪತ್ರಿಕೋದ್ಯಮ ಮಾಡುತ್ತೇವೆ ಎಂಬ ಭ್ರಮೆ ಕೂಡ ಪತ್ರಿಕೋದ್ಯಮದಲ್ಲಾಗುತ್ತಿರುವ ದುರಂತಕ್ಕೆ ಕಾರಣ ಎನ್ನದೇ ವಿಧಿಯಿಲ್ಲ. ಈ ವರ್ಗದ ಯುವ ಪತ್ರಕರ್ತರು ಜನಮನದಲ್ಲಿ ಪ್ರಸಿದ್ಧರಾಗಿರುವ ವ್ಯಕ್ತಿಗಳನ್ನ, ಸಾಮಾಜಿಕ ಗಣ್ಯರನ್ನ, ಅನುಭವಿ ತಜ್ಞರನ್ನ ಏಕವಚನದಲ್ಲಿ ಸಂಬೋಧಿಸುವುದನ್ನ ನಾವಿಂದು ಟೆಲಿವಿಷನ್ ಮಾಧ್ಯಮದಲ್ಲಿ ಕಾಣುತ್ತಿದ್ದೇವೆ. ತಾನೇ ಸರ್ವಜ್ಞ ಎಂಬಂತೆ ಪತ್ರಿಕಾಗೋಷ್ಠಿಗಳಲ್ಲಿ ಆರ್ಭಟಿಸುವ, ಭ್ರಮಿಸುವ ಪತ್ರಕರ್ತರ ಹಿಂಡು ಇಂದು ಪತ್ರಿಕೋದ್ಯಮದಲ್ಲಿ ವೃತ್ತಿಪರತೆಯನ್ನ ಗಾಳಿಗೆ ತೂರುತ್ತಿದೆ ಎನ್ನುವ ಹಿರಿಯ ಪತ್ರಕರ್ತರ ಮಾತನ್ನ ತಳ್ಳಿ ಹಾಕಲು ಸಾಧ್ಯವಿಲ್ಲ. ಸರ್, ಇದನ್ನೆಲ್ಲ ಕೇಳಿದಾಗ ನಮಗನ್ಸೋದಂದರೆ ಪ್ರಸ್ತುತ ದಿನಗಳಲ್ಲಿ ಪತ್ರಿಕೋದ್ಯಮ ಅನ್ನೋದಕ್ಕಿಂತ ಪತ್ರಿಕೆಗಳು ಏನಾಗ್ತಿದೆ ಅಂತ ಅಂದರೆ ಆಗಲೇ ತಿಳ್ಕೊಂಡ್ವಿ. ಸಂಪಾದಕೀಯ ಬರೋ ಜಾಗದಲ್ಲಿ ಜಾಹೀರಾತು ಬರೋ ಜಾಗದಲ್ಲಿ ಸುದ್ದಿಗಳು ಬರ್ತಾ ಇದೆ. ಮತ್ತು ಎಲ್ಲೋ ಒಂದು ಕಡೆ ಮಾರುಕಟ್ಟೆಯಲ್ಲಿ ಎಲ್ಲದರ ಬೇಡಿಕೆ ಜಾಸ್ತಿ ಆಗ್ತಿರೋದ್ರಿಂದ ಪತ್ರಿಕೆಗಳು ಜಾಹೀರಾತುಗಳ ಮೇಲೆ ಹೆಚ್ಚು ಅವಲಂಬಿತ ಆಗ್ತಾ ಇದೆ ಅಂತ. ಇಂತಹ ಬಿಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಮುಂದಿನ ದಿನಗಳಲ್ಲಿ ಪತ್ರಿಕೆಗಳನ್ನು ನಾವು ಸಮಾಜದ ಅಭಿವೃದ್ಧಿಗೆ ಅಥವಾ ಒಂದು ಸಾಮಾನ್ಯರಿಗೆ ಉಪಯುಕ್ತವಾಗುವ ರೀತಿ ಜನ ಧ್ವನಿಯಾಗಿ ನಿಂತ್ಕೊಳ್ಳೋಕೆ ಮುಂದೆ ಸಾಧ್ಯನಾ ಅನ್ನೋದು ನಮ್ಮ ಪ್ರಶ್ನೆ ಆಗುತ್ತೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಪ್ರಶ್ನೆ ಈ ಕಾಲಮಾನಕ್ಕೆ ತುಂಬ ಪ್ರಸ್ತುತ ಮತ್ತು ತುಂಬ ಮುಖ್ಯ ಅಂತ ಅನಿಸುತ್ತೆ. ಅಂದರೆ ಇವತ್ತು ಮಾಧ್ಯಮಗಳು ಏನಾಗಿದೆ ಅಂದರೆ ಟಿ ವಿ ಮತ್ತು ಪತ್ರಿಕೆಗಳು ಅದೊಂದು ರೀತಿ ರಿಯಲ್ ಎಸ್ಟೇಟ್ ಥರ ಆಗ್ತಿದೆ. ಪತ್ರಿಕೆಗಳ ಖಾಲಿ ಸ್ಪೇಸ್ ಒಂದು ರೀತಿ ರಿಯಲ್ ಎಸ್ಟೇಟ್ ಜಾಗದ ರೀತಿಯಲ್ಲಿ ಅದು ಬಿಕಾರಿ ಆಗ್ತಾ ಇದೆ. ಇಷ್ಟು ಹಣ ಹೀಗೆ ಅಂತ ಪೇಯ್ಡ್ ನ್ಯೂಸು ಹೆಚ್ಚಾಗ್ತಾ ಇದೆ. ಪತ್ರಿಕೆಗಳು ನಾವು ಈ ಪತ್ರಿಕೆಯನ್ನು ಆರಂಭಿಸಿರೋದೇ ಜಾಹೀರಾತಿಂದ ಹಣವನ್ನು ಸಂಪಾದಿಸಲಿಕ್ಕೆ ಅನ್ನುವಂಥ ಒಂದು ಮನೋಭಾವಕ್ಕೆ ಹೋಗಿದ್ದಾವೆ. ಮತ್ತು ಪತ್ರಿಕೋದ್ಯಮವನ್ನು ಒಂದು ಉದ್ಯಮವನ್ನಾಗಿ ಮತ್ತು ವ್ಯಾಪಾರೋದ್ಯಮವಾಗಿ ಹಣವನ್ನು ಸಂಪಾದಿಸಲಿಕ್ಕೋಸ್ಕರವಾಗಿ ಲಾಭವನ್ನು ಮಾಡಲಿಕ್ಕೋಸ್ಕರವಾಗಿ ಆ ಉದ್ದೇಶದಿಂದಲೇ ಮಾಧ್ಯಮಗಳನ್ನ ಕಟ್ಟಿರುವಂಥ ಹಲವು ನಿದರ್ಶನಗಳು ನಾವು ನೋಡಿದ್ದೇವೆ. ಈಗಿರುವಂಥ ಸಂದರ್ಭದಲ್ಲಿ ಟಿ ವಿ ಪರದೆ ಮೇಲಿನ ಖಾಲಿ ಜಾಗ ಮತ್ತು ಪತ್ರಿಕೆಯ ಮೇಲಿನ ಖಾಲಿ ಜಾಗ ಇವತ್ತು ರಿಯಲ್ ಎಸ್ಟೇಟ್ ರೀತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಮಾಧ್ಯಮಗಳಲ್ಲಿ ಪೇಯ್ಡ್ ನ್ಯೂಸ್ ಈ ರೀತಿ ಹೆಚ್ಚಾಗಿರೋದ್ರಿಂದ ಜನರ ಅರ್ಹತೆಯೂ ಕೂಡ ತುಂಬ ಕಡಿಮೆ ಆಗ್ತಾ ಇದೆ ಮಾಧ್ಯಮಗಳ ಮೇಲೆ. ಅಂದರೆ ಪತ್ರಿಕೆಗಳ ಮೇಲೆ ಮತ್ತು ಟಿ ವಿಗಳ ಮೇಲೆ ಈ ರೀತಿಯ ಮೇಲೆ ಜನರ ವಿಶ್ವಾಸಾರ್ಹತೆ ತುಂಬ ಕಡಿಮೆ ಆಗಿದೆ. ಈಗ ಉದಾಹರಣೆಗೆ ಟಿ ವಿಯನ್ನು ನಾವು ನ್ಯೂಸ್ ಚಾನಲ್ಸ್ನ ತುಂಬ ಜನ ನೋಡೋರು ತುಂಬ ಕಡಿಮೆ ಆಗ್ತಿದ್ದಾರೆ. ಅಂದರೆ ಟಿ ವಿ ನೋಡೋರ ಸಂಖ್ಯೆ ಕಡಿಮೆ ಆಗ್ತಿಲ್ಲ, ಆದರೆ ನ್ಯೂಸ್ನ ನೋಡೋರ ಸಂಖ್ಯೆ ಕಡಿಮೆ ಆಗ್ತಿದೆ. ಯಾಕಪ್ಪ ಅಂತಂದರೆ ಎಂಟರ್ಟೈನ್ಮೆಂಟ್ನ ತುಂಬ ಜನ ಹೆಚ್ಚಿಗೆ ನೋಡ್ತಿದ್ದಾರೆ, ಎಂಟರ್ಟೈನ್ಮೆಂಟ್ ಚಾನಲ್ಗಳನ್ನ ಹೆಚ್ಚಿಗೆ ನೋಡ್ತಿದ್ದಾರೆ, ನ್ಯೂಸ್ನ ನೋಡ್ತಿಲ್ಲ. ಅದೇ ರೀತಿ ಪತ್ರಿಕೆಗಳ ಪ್ರಸಾರಣ ಸಂಖ್ಯೆಯೂ ಕೂಡ ತುಂಬ ಇವತ್ತು ಇಳಿಮುಖ ಆಗ್ತಿದೆ. ಅದಕ್ಕೆ ತುಂಬ ಬೇರೆ ಕಾರಣ ಇದೆ. ಆದರೆ ಜನರ ವಿಶ್ವಾಸವನ್ನು ಉಳಿಸ್ಕೊಂಡು ಜನಪರವಾಗಿ ನಾವು ನಿಲ್ಲದೆ ಹೋದರೆ ಮಾಧ್ಯಮ ಯಾರೆಲ್ಲ ಆ ಥರ ಹೋಗ್ತಿರ್ತಾರೋ ಅಂಥವ್ರನ್ನ ಜನಗಳು ನಿಜಕ್ಕೂ ಕೂಡ ತಿರಸ್ಕರಿಸ್ತಾರೆ. ಯಾಕೆಂದರೆ ಕರ್ನಾಟಕದಲ್ಲಿ ತುಂಬ ಪ್ರಜ್ಞಾವಂತರಿದ್ದಾರೆ. ಈ ನಾಡನ್ನು ಕುವೆಂಪು, ಲಂಕೇಶು ಮತ್ತು ಬಸವಣ್ಣ, ಅಕ್ಕಮಹಾದೇವಿ ಈ ರೀತಿ ಒಂದು ಚಿಂತನ ವಲಯ ಕಟ್ಟಿರುವಂಥ ಒಂದು ಪ್ರಜ್ಞಾವಂತಿಕೆ ಇದೆ ಈ ರಾಜ್ಯದಲ್ಲಿದೆ. ಹಾಗಾಗಿ ಜನಗಳಿಗೆ ನಾವು ಅಷ್ಟು ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅನಿವಾರ್ಯತೆ ಇದೆ ಹಾಗೆ ಹೇಗೆ ಅನ್ನುವಂತಹ ಒಂದು ಕೃತಕವಾಗಿರುವಂತಹ ಒಂದು ಸುಮ್ಮನೆ ಭ್ರಮವೆಯನ್ನು ನಮ್ಮ ಮುಂದೆ ಇಟ್ಟು ಅವರ ತಮ್ಮ ಲಾಭ ಉದ್ದೇಶಕ್ಕೋಸ್ಕರವಾಗಿ ಪತ್ರಿಕೆಗಳ ಜಾಗವನ್ನು ಮಾರಾಟ ಮಾಡ್ತಾ ಹೋದರೆ ಜನರು ವಿಶ್ವಾಸಾರ್ಹತೆ ಕಳ್ಕೊಳ್ಳುತ್ತೆ. ಆ ಒಂದು ಪತ್ರಿಕೆ ಮತ್ತು ಟಿ ವಿ ಯಾರೆಲ್ಲ ಆ ರೀತಿ ಮಾಡ್ತಾರೆ ಅವರ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಬರುವಂಥದ್ದಿದೆ. ಆದರೆ ನಿಜಕ್ಕೂ ಕೂಡ ಜನಸಾಮಾನ್ಯರ ಪರವಾಗಿ ಏನು ಈ ಮಾಧ್ಯಮ ಕ್ಷೇತ್ರದ ಆಶಯ ಇದೆ ಅದನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಎಂದಿದ್ರೂ ಕೂಡ ಅವ್ರಿಗೆ ಬೆಂಬಲ ಇರುತ್ತೆ. ಮತ್ತು ನಾವು ಕೂಡ ಪ್ರಜ್ಞಾವಂತರಾಗಿರೋವಂಥವ್ರು ಯಾವೆಲ್ಲ ಆ ರೀತಿಯಾಗಿ ಮಾಧ್ಯಮಗಳು ಹಾದಿ ತಪ್ಪಿದೆ ಮತ್ತು ಕವಲೊಡೆದಿದೆ ಅಂಥವನ್ನು ನಾವು ಅಂದರೆ ಯಾವುದೇ ಮುಲಾಜಿಲ್ಲದೆ ಅವರಿಂದ ದೂರ ಇಡುವಂತಹ ಅಂಥವರ ಮುಖವಾಡಗಳನ್ನ ಬಯಲು ಮಾಡುವಂಥ ಕೆಲಸವನ್ನು ಜನಸಾಮಾನ್ಯರು ಮಾಡಬೇಕು ಮತ್ತು ಪ್ರಜ್ಞಾವಂತರು ಮಾಡಬೇಕು. ಅದಕ್ಕಿರುವಂಥ ಪರಿಹಾರ ಮತ್ತು ಇನ್ನೊಂದು ಜನರೇ ಪತ್ರಕರ್ತರಾಗಬೇಕು. ಜನರೇ ಒಂದು ತನ್ನ ಇವತ್ತೇನು ಸೋಷಿಯಲ್ ಮೀಡಿಯಾ ಇದೆ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ನೇ ಅಭಿವ್ಯಕ್ತಿ ಮಾಧ್ಯಮವಾಗಿ ಬಳಸಬೇಕು. ಆಗ ಸತ್ಯ ಯಾವುದು
ಮಿತಿಯ ಯಾವುದು, ಇದನ್ನು ಪರಾಮರ್ಶೆ ಮಾಡಿದಾಗ ಇಂಥ ಏನಿವತ್ತು ಜಾಹೀರಾತಿಗೋಸ್ಕರನೇ ಸ್ಥಾಪಿಸಿರುವಂಥ ಮಾಧ್ಯಮಗಳು ಕ್ಷೀಣಿಸುತ್ತಾ ಹೋಗ್ತವೆ, ಅವು ದುರ್ಬಲ ಆಗ್ತಾ ಹೋಗ್ತವೆ. ಆವಾಗ ಪ್ರಜಾಪ್ರಭುತ್ವ ಪ್ರಬಲ ಆಗುತ್ತೆ. ಈ ಮಾಧ್ಯಮ ಕ್ಷೇತ್ರದ ಆಶಯ ಏನಿದೆ, ಉದ್ದೇಶ ಏನಿದೆ, ಏನು ಈ ಡಿ ವಿ ಗುಂಡಪ್ಪ ಇರ್ಬೋದು, ಮತ್ತು ಲಂಕೇಶ್ವರ ಇರ್ಬೋದು, ಮತ್ತು ಹೀಗೆ ಹಲವರು ಈ ಕರ್ನಾಟಕದ ಪತ್ರಿಕೋದ್ಯಮವನ್ನು ಶ್ರಮವಹಿಸಿ ಕಟ್ಟಿ ತುಂಬ ಘನತೆಯನ್ನು ಹೆಚ್ಚಿದರು. ಆ ಘನತೆಯೂ ಕೂಡ ಉಳಿತತೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಹೌದು ಸರ್, ಒಂದು ಉಪಯುಕ್ತ ಮಾಹಿತಿ ಹೇಳಿದರೆ ನೀವು ತಾವು. ಈ ಮಾಧ್ಯಮದಲ್ಲಿ ಏನಾದರೂ ಬದಲಾವಣೆ ಆಗಬೇಕಂದ್ರೆ ಮೊದಲನೇದಾಗಿ ಜನರೇ ಪತ್ರಕರ್ತರಾಗಬೇಕು. ಇದಂತೂ ಒಂದು ಉಪಯುಕ್ತ ಅನ್ನೋದಕ್ಕಿಂತ ಒಂದು ಮಹತ್ವದ ಒಂದು ಚಿಂತನೆ ಅಂತ ಹೇಳ್ಬೋದು ಸರ್ ನಿಮ್ಮ ಸಲುವಾಗಿ. ಅದೇ ರೀತಿ ಅಸ್ತ್ರವಾಗುತ್ತಿರುವ ಮಾಧ್ಯಮದ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಸಹಪಾಠಿ ಜ್ಯೋತಿ ಮತ್ತು ವೇದ ಇದ್ದಾರೆ. ಅವರು ಇವತ್ತರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಮಾಧ್ಯಮದಲ್ಲಿ ದಿಢೀರನೆ ವೇತನ, ನೌಕರಿ ಕಡಿತಗೊಳಿಸುವುದು, ದುಬಾರಿ ಅನಗತ್ಯ ವೆಚ್ಚಗಳಿಗೆ ಕಡಿತ ಮಾಡುವುದನ್ನು ಬಿಟ್ಟು ಪತ್ರಕರ್ತರಿಗೆ ಹುದ್ದೆಗೆ ಅನುಗುಣವಾಗಿ ಸಂಬಳ, ಅವರಿಗೆ ಸಲ್ಲಬೇಕಾದ ಸವಲತ್ತುಗಳು, ನೌಕರರ ಬಗ್ಗೆ ಕಾಳಜಿ ಇರಬೇಕು. ಆಗ ಮಾತ್ರ ನೌಕರರ ಹಿತರಕ್ಷಣೆಯೊಂದಿಗೆ ಉದ್ಯಮದ ಬೆಳವಣಿಗೆ ಸಾಧ್ಯ ಎಂಬ ಸೂತ್ರ ಮರೆಯಬಾರದು. ಇಂದು ಉದ್ಯಮಿಗಳು, ಭ್ರಷ್ಟರು, ರಾಜಕಾರಣಿಗಳ ಮಾಧ್ಯಮ ಕ್ಷೇತ್ರಕ್ಕೆ ದಾಂಗುಂಡಿ ಹಿಡಿಯುತ್ತಿದ್ದಾರೆ. ಬೇರೆಲ್ಲ ಆಡಳಿತದ ವ್ಯವಸ್ಥೆಯಲ್ಲಿ ಪ್ರವೇಶಿಸುತ್ತಿರುವಂತೆ ಮಾಧ್ಯಮ ಕ್ಷೇತ್ರಕ್ಕೂ ರಾಜಕಾರಣಿಗಳಿಗೂ ಲಗ್ಗೆ ಇಟ್ಟಿದ್ದಾರೆ. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರಗಳ ಬಹುತೇಕ ಟಿವಿ ಚಾನೆಲ್ಗಳು ರಾಜಕಾರಣಿಗಳ ಒಡೆತನದಲ್ಲಿವೆ. ಪತ್ರಿಕೆಗಳು ಕೂಡ ಇದಕ್ಕೆ ಹೊರತಲ್ಲ. ಉದ್ಯಮಿಗಳು ಮಾಧ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟರೆ ಅದರಿಂದ ಅಪಾಯವೇನಿಲ್ಲ. ಆದರೆ ರಾಜಕಾರಣಿಗಳು ಕಾಲಿಟ್ಟರೆ ಅದು ಅತ್ಯಂತ ಅಪಾಯಕಾರಿ ಬೆಳವಣಿಗೆಗೆ. ರಾಜಕಾರಣಿಗಳ ಒಡೆತನದಲ್ಲಿರುವ ಮಾಧ್ಯಮಗಳು ಪ್ರಜಾಪ್ರಭುತ್ವದ ಭದ್ರತಾ ಬುನಾದಿಯಾಗಿರುವ ಜನಾಭಿಪ್ರಾಯವನ್ನೇ ಹೊಸಕಿ ಹಾಕುವ ಅಥವಾ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಜನಾಭಿಪ್ರಾಯವನ್ನು ತಿರುಚುವ ಹುನ್ನಾರದಲ್ಲಿ ನಿರತವಾಗಿರುವುದು ಈಗ ಮಾಮೂಲಿ ಎನಿಸುವಷ್ಟರ ಮಟ್ಟಿಗೆ ತಲುಪಿದೆ. ಮಾಧ್ಯಮಗಳಲ್ಲಿ ಮಾನವೀಯತೆಗೆ ಸಂಬಂಧಿಸಿದ ಮನುಕುಲವ ಸುದ್ದಿ ಲೇಖನಗಳು ಪ್ರಕಟವಾದಾಗ, ಸಮಾಜಕ್ಕೆ ಶಕ್ತಿ ತುಂಬುವ ಬರಹಗಳು ಮೂಡಿದಾಗ ಓದುಗರು, ನೋಡುಗರು, ಕೇಳುಗರು ಆ ಎಲ್ಲ ವರದಿಗಳನ್ನು ಅಪ್ಪಿಕೊಂಡು ಸಂಭ್ರಮಿಸುವುದುಂಟು. ಇಂತಹ ಬರಹಗಳು, ಸುದ್ದಿಗಳು ಹೆಚ್ಚಾಗಿರಲು ಒಂದು ಒತ್ತಾಸೆ ಮಾಡುವುದು ಸಾವಿರಾರು ಪ್ರಕರಣಗಳಿವೆ. ಅಧಿಕಾರದ ಗದ್ದುಗೆಯಲ್ಲಿರುವ ರಾಜಕಾರಣಿಗಳು ಅಥವಾ ಅಧಿಕಾರಸ್ಥರು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ ಪ್ರಯತ್ನವನ್ನು ಮಾಡಿರುವ ಕೆಲವು ಪ್ರಕರಣಗಳು ಕಂಡುಬರುತ್ತಿದೆಯಾದರೂ ಅವೆಲ್ಲವನ್ನು ಬಗ್ಗು ಬಡಿದು ಯಶಸ್ವಿಯಾಗಿ ನೆಲ ನಿಂತು ಕನ್ನಡ ಪತ್ರಿಕಾ ರಂಗ ಇಂದಿಗೂ ತನ್ನ ಗಂಭೀರತೆಯನ್ನು, ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿದೆ. ಎಲ್ಲ ಏಳು ಬೀಳುಗಳ ಮಧ್ಯೆ ಕನ್ನಡ ಪತ್ರಿಕಾ ರಂಗ ಇಂದಿಗೂ ಒಂದು ಮುಕ್ಕಾಲು ಶತಮಾನ ದಾಟಿ ಮುನ್ನಡೆಯುತ್ತಿರುವ ಬೆಳವಣಿಗೆಗೆ ಶ್ರಮಿಸಬೇಕಾದವರು ಪತ್ರಕರ್ತರು ಎಂಬುದನ್ನು ಮರೆಯಬಾರದು. ಆಗ ಪತ್ರಿಕೋದ್ಯಮ ಪೂರ್ಣ ಪ್ರಮಾಣದ ಉದ್ಯಮವಾಗಿಯೂ ಬೆಳೆಯುತ್ತದೆ, ಆದರ್ಶ ವೃತ್ತಿಯಾಗಿಯೂ ಉಳಿಯುತ್ತದೆ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇವತ್ತಿನ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಏನು ನಾವು ಚರ್ಚೆ ಮತ್ತು ಅವಲೋಕನ ನಡೆಸಿದ್ವಿ. ಮುದ್ರಣ ಮಾಧ್ಯಮ ದಿನದಿಂದ ವಿದ್ಯುನ್ಮಾನ ಮಾಧ್ಯಮದವರೆಗೆ ಪತ್ರಿಕೋದ್ಯಮದಲ್ಲಿ ಆದ ಬದಲಾವಣೆಯ ಕುರಿತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ ಮತ್ತು ಉತ್ತಮ ಮಾಹಿತಿಯನ್ನು ವಿಶೇಷಾನ್ವಿತ ವ್ಯಕ್ತಿಯಾದಂತಹ ಇದೀನ.comನ ವರದಿಗಾರರಾದ ಚಂದನ್ ರವರು ತಿಳಿಸಿಕೊಟ್ರು. ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಹೃದಯದ ನಮ್ಮ ರೇಡಿಯೋ ಸಿದ್ಧಾರ್ಥದ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ತಮಗೂ ಕೂಡ ನನ್ನನ್ನು ಆಹ್ವಾನಿಸಿ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೂ ಕೂಡ ಮತ್ತು ರೇಡಿಯೋ ಸಿದ್ಧಾರ್ಥದ ಎಲ್ಲರಿಗೂ ಕೂಡ ನಾನು ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದುವರೆಗೂ ಎಲ್ಲ ಮಾಹಿತಿಯನ್ನು ಹಂಚಿಕೊಟ್ಟಂತಹ ನನ್ನೆಲ್ಲ ಸಹಪಾಠಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ವರ್ಷಿತಾ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದೇನೆ. ಹಾಗೂ ಈ ಪತ್ರಿಕಾ ದಿನದ ಅಂಗವಾಗಿ ಹಲವಾರು ಮಾಹಿತಿಯನ್ನು ನಿಮಗೆ ತಲುಪಿಸಿದ್ದೇವೆ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ನನ್ನ ಕೇಳುಗರಿಗೂ ಕೂಡ ರೇಡಿಯೋ ಸಿದ್ಧಾರ್ಥದ ವತಿಯಿಂದ ಕೊನೆಯದಾಗಿ ಪತ್ರಿಕಾ ದಿನದ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.